ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SATS ಕರ್ನಾಟಕ ತಂತ್ರಾಂಶದಲ್ಲಿ 6ರಿಂದ 9ನೇ ತರಗತಿಯ ಮಕ್ಕಳಿಗೆ SA2 ಪರೀಕ್ಷೆ ಏನು ಮಾಡ್ತಾ ಇದ್ದಾರೆ ಈಗ, ಸೊ ಅದರ ಅಂಕಗಳನ್ನು ನೆನಪಿಡಿ, ಅಂಕಗಳನ್ನು ನಮೂದಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಹಾಗಾಗಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಾವು 6ರಿಂದ 9ನೇ ತರಗತಿಯ ಮಕ್ಕಳಿಗೆ SA2 ಮಾರ್ಕ್ಸ್ಗಳನ್ನು ನಾವು ನಮೂದಿಸಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೊಂದು ಒಳ್ಳೆ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ಬನ್ನಿ ವಿಡಿಯೋ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ SATSಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಾವು ನಮ್ಮ ಸ್ಯಾಟ್ಸ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಈ ಕಡೆ ಮೆನು ಬಾರ್ ಕಾಣ್ತಾ ಇದೆ ಅಲ್ವಾ, ಸೊ ಅದರಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ. ನೀವು ಕನ್ಫ್ಯೂಸ್ ಆಗಿಬಿಡಿ, ಇಲ್ಲಿ ಮೇಲೆ ಇದೇ ಥರ ಒಂದು ಆಪ್ಷನ್ ಬರುತ್ತೆ ನೋಡಿ, ಇಲ್ಲೊಂದು ಬಂದಿದೆ SA2 ರಿಸಲ್ಟ್ ಅಂತ. ಸೊ ಇದಲ್ಲ, ಈ SA2 ರಿಸಲ್ಟು ಅದು ಪಾರ್ಟ್ ಬಿ ಎಂಟ್ರಿ ಮಾಡೋದಕ್ಕೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಎಂಟ್ರಿ 6ನೇ ತರಗತಿಯಿಂದ 9ನೇ ತರಗತಿ ಮಕ್ಕಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಂದ್ರೆ ಇದೇ ಆಪ್ಷನ್ಸ್ ನೆನ್ಪಿಟ್ಕೊಳ್ಳಿ, SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ಇರಬೇಕು. ಓಕೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅಕಾಡೆಮಿಕ್ ಇಯರ್ ಡಿಫಾಲ್ಟ್ ಆಗಿ ಬಂದಿದೆ, ನಾವು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡು, 6 ಮತ್ತು 7ನೇ ತರಗತಿ ಅಷ್ಟೇ ಎನೇಬಲ್ ಆಗಿದೆ. ನಿಮ್ಮದು ಹೈಸ್ಕೂಲ್ ಆಗಿದ್ದರೆ 8, 9 ಎನೇಬಲ್ ಆಗಿರುತ್ತೆ. ಅಪ್ಗ್ರೇಡೆಡ್ ಸ್ಕೂಲ್ ಆಗಿದ್ದರೆ 6, 7, 8 ನಿಮ್ಮದು ಎನೇಬಲ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಆಗಿ ನಾನು 6ನೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ. SA2 ಆಟೋಮೆಟಿಕ್ಕಾಗಿ ಬಂದಿದೆ. ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಈಗ ಸರ್ಚನ್ನು ಕೊಡ್ತೇನೆ. ಇಲ್ಲಿ ನೋಡಿ, ನೋಟ್ ಇದೆ, ಬಹಳ ಇಂಪಾರ್ಟೆಂಟು, ಓದ್ಕೊಳ್ಳಿ. ಏನು, ಬಿಫೋರ್ ಎಂಟರಿಂಗ್ SA2 ರಿಸಲ್ಟ್ ಅಂದರೆ ನೀವು SA2 ರಿಸಲ್ಟ್ ಮಾರ್ಕ್ಸನ್ನು ಎಂಟ್ರಿ ಮಾಡುವ ಮೊದಲು ಎನ್ಶ್ಯೂರ್ ದಟ್ ಖಚಿತಪಡಿಸ್ಕೊಳ್ಳಿ. ಏನನ್ನು, FA1 ಟು FA4, FA1ರಿಂದ FA4 ಒಳಗೆ ಆ್ಯಂಡ್ SA1 ರಿಸಲ್ಟು. ಈಗೇನು FA1, FA2, FA3, FA4 ಹಾಗೂ SA1 ಎಲ್ಲ ಮುಗಿದಿದ್ದಾವೆ. ಅವುಗಳ ಎಲ್ಲ ಗ್ರೇಡನ್ನು ನಾವು ಮಾಮೂಲಿ ಏನು ಎಂಟ್ರಿ ಮಾಡ್ತಿರ್ತೀವಲ್ಲ, ಸೊ ಅದನ್ನೆಲ್ಲ ನೀವು ಏನು ಮಾಡಬೇಕಾಗಿರುತ್ತೆ, ಎಂಟ್ರಿ ಮಾಡಬೇಕಾಗಿರುತ್ತೆ. ಮೊದಲು ಅದನ್ನು ಖಚಿತಪಡಿಸಿಕೊಳ್ಳಿ. ಓಕೆನಾ, ಪ್ಲೀಸ್ ಎನ್ಶ್ಯೂರ್ ದಟ್ FA1 ಟು FA4 ಆ್ಯಂಡ್ SA1 ರಿಸಲ್ಟ್ ಆರ್ ಆಲ್ರೆಡಿ ಎಂಟರ್ಡ್. ಓಕೆನಾ, ಈಗ ಆಲ್ರೆಡಿ ಎಂಟ್ರಿ ಮಾಡಿರ್ಬೇಕು ನೀವು. ಇದು ನೆಕ್ಸ್ಟ್ ಎರಡನೇದು, ಟು ಮಾರ್ಕ್ ಆಬ್ಸೆಂಟ್. ಒಂದು ವೇಳೆ ಯಾವುದಾದ್ರೂ ಮಗು ಆಬ್ಸೆಂಟ್ ಆಗಿದ್ದರೆ ನೀವು ಅಂಕಗಳ ಜಾಗದಲ್ಲಿ A ಅಂತ ತಗೊಂಡ್ರೆ ಅದು ಆಟೋಮೆಟಿಕಲಿ ಕನ್ವರ್ಟರ್ AB ಆಬ್ಸೆಂಟ್ ಅಂತ ತಗೊಳುತ್ತೆ. ಸೊ ಓಕೆ, ಹಾಗಾದರೆ ಈಗ ಬನ್ನಿ ಯಾವ ರೀತಿ ಮಾರ್ಕ್ಸ್ ಎಂಟ್ರಿ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಏನು ಮಾಡುತ್ತೆ, ಸೊ ನಿಮ್ಗೆ ಇಲ್ಲಿ ಕೆಳಗಡೆ ಮಕ್ಕಳ ಲೀಸ್ಟ್ ಬರುತ್ತೆ. ಜೊತೆಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಇಲ್ಲಿ ಸಬ್ಜೆಕ್ಟ್ ಇದ್ದಾವೆ. ಕೆಳಗಡೆ ಮಾರ್ಕ್ಸ್ ಬಾಕ್ಸಲ್ಲಿ ಮಾರ್ಕ್ಸ್ ಇದ್ದಾವೆ. ಅಂದರೆ ಬೈ ಡಿಫಾಲ್ಟ್ 30 ಮಾರ್ಕ್ಸ್ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು 6ನೇ ಕ್ಲಾಸಿಗೂ ಮತ್ತು 7ನೇ ಕ್ಲಾಸಿಗೆ ನಾವೇನು ಮಾಡೋಕ್ಕಾಗುತ್ತೆ, SA1 ಆಗಲಿ SA2 ಆಗಲಿ ನಾವು 30ಕ್ಕೆ ಕನ್ವರ್ಟ್ ಮಾಡ್ತೀವಿ. ಓಕೆನಾ, ಸೊ ಎಕ್ಸಾಮ್ ನಾವು ರಿಟರ್ನ್ 40, ಓರಲ್ 10, 50 ಮಾರ್ಕ್ಸಿಗೆ ಎಕ್ಸಾಮ್ ಮಾಡ್ತೀವಿ. ಅದನ್ನು ಮತ್ತೆ 30ಕ್ಕೆ ಕನ್ವರ್ಟ್ ಮಾಡ್ತೀವಿ. ಓಕೆನಾ, FA1, FA ಅವೆಲ್ಲ 10 ಮಾರ್ಕ್ಸಿಗೆ ಮಾಡ್ತೀವಿ. FA1 10 ಮಾರ್ಕ್ಸಿಗೆ, FA2 10 ಮಾರ್ಕ್ಸಿಗೆ 20 ಆಯಿತು. ಮತ್ತು SA1 30 ಮಾರ್ಕ್ಸಿಗೆ, ಅಲ್ಲಿಗೆ 50. ಸೊ ಇದು ಟೋಟಲಿ 100 ಮಾರ್ಕ್ಸಿಗೆ ಆಗಬೇಕು. ಸೊ ಹಾಗಾಗಿ 30 ಮಾರ್ಕ್ಸ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ, 30 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿಕೊಂಡು ನಾವೇನು ಕನ್ವರ್ಟ್ ಮಾಡಿರ್ತೀವಲ್ಲ ಆ ಅಂಕಗಳನ್ನು ನಾವಿಲ್ಲಿ ಎಂಟ್ರಿ ಮಾಡಿರಬೇಕು. ಓಕೆ, ಜೊತೆಗೆ ಇನ್ನೂ ಒಂದು ನೀವು ವಿಷಯ ಗಮನಿಸಬೇಕು, ಅಟೆಂಡೆನ್ಸನ್ನು ಎಂಟ್ರಿ ಮಾಡಿರಬೇಕು ನೀವು. ಓಕೆ, FA1, FA2, FA3, FA4, SA1 ಜೊತೆಗೆ ಅಟೆಂಡೆನ್ಸನ್ನು ಅಪ್ ಟು ಫೆಬ್ರವರಿ ತಿಂಗಳವರೆಗೆ ನಾವು ಅಟೆಂಡೆನ್ಸನ್ನು ಎಂಟ್ರಿ ಮಾಡಿರಬೇಕು. ಈ ಎಲ್ಲ ಕೆಲಸಗಳನ್ನು ಮುಗಿಸಿ ನೀವೇನು ಮಾಡಬೇಕಾಗುತ್ತೆ, ಈಗ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ನಾನು ಈಗ ತೋರಿಸ್ತೇನೆ. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಬಂದಿದೆ. ಪ್ರತಿಯೊಂದರಲ್ಲೂ 2 ಬಾಕ್ಸ್ ಇದೆ. ಒಂದು ಮಾರ್ಕ್ಸ್ ಅಂತ ಇದೆ, ಒಂದು ಗ್ರೇಡ್ ಅಂತ ಇದೆ. ಸೊ ನಾವು ಜಸ್ಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಷ್ಟೇ. ಮಾರ್ಕ್ಸನ್ನು ಎಂಟ್ರಿ ಮಾಡಿದರೆ
ಆಟೋಮೆಟಿಕ್ಕಾಗಿ ಗ್ರೇಡ್ ಅದೇ ತೊಗೊಳುತ್ತೆ. ಸರಿನಾ? ನಾವು ಜಸ್ಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಷ್ಟೇ, ಅದಕ್ಕೆ ತಕ್ಕಂತೆ ಗ್ರೇಡನ್ನು ಅದೇ ತೊಗೊಳುತ್ತೆ. ಹೀಗೆ ನಾವೇನು ಮಾಡಬೇಕಾಗುತ್ತೆ, ಎಲ್ಲ ಪರೀಕ್ಷೆಗಳಾದ ನಂತರ, ಸರಿನಾ, 6 ಪರೀಕ್ಷೆಗಳಾದ ನಂತರ ನಾವೇನು ಮಾಡಬೇಕಾಗುತ್ತೆ, ಮಾರ್ಕ್ಸ್ ಎಂಟ್ರಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಒಂದು ವೇಳೆ ಯಾವುದಾದ್ರೂ ಮಗು ಅಬ್ಸೆಂಟ್ ಆಗಿದ್ದರೆ ನೀವೇನು ಮಾಡಿ, ಜಸ್ಟ್ ಎ ಅಂತ ಕೊಡಿ, ಅಲ್ಲಿ AB ಅಂತ ಟೈಪ್ ಮಾಡ್ಸೋದು ಆಬ್ಸೆಂಟ್ ಅಂತ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಸೊ ಇದೆಲ್ಲ ಆದಮೇಲೆ ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸ್ ಎಂಟ್ರಿ ಆದಂತಂದ್ರೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಅಂಕಗಳು ಸಬ್ಮಿಟ್ ಆಗ್ತವೆ. ಓಕೆ, ಸೊ ನೀವು ನಿಮ್ಮ ತರಗತಿಯ ಎಲ್ಲ ಪರೀಕ್ಷೆಗಳು, ಎಲ್ಲ ವಿಷಯಗಳ ಪರೀಕ್ಷೆಗಳು ಮುಗಿದ ನಂತರ ನೀವು ಅವತ್ತಿಂದ ಅವತ್ತು ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ, ಮಾರ್ಕ್ಸನ್ನು ಕನ್ವರ್ಟ್ ಮಾಡ್ಕೊಳ್ಳಿ, 30ಗೆ ರೆಡಿ ಇಟ್ಕೊಳ್ಳಿ. 6 ಎಕ್ಸಾಮ್ ಆದ ತಕ್ಷಣ ಅವತ್ತು ಇದನ್ನು ಎಂಟ್ರಿ ಮಾಡಿ. ಓಕೆ, ಸೊ ಇದಿಷ್ಟು ಯಾವ ರೀತಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಅನ್ನೋದು. ಓಕೆನಾ? ಜೊತೆಗೆ ನಿಮ್ಗೆ ಇಲ್ಲಿ ಒಂದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು. ಅದೇನಂತ ನಾನು ನಿಮಗೆ ತೋರಿಸ್ತೇನೆ. ನಾನು ಇಲ್ಲಿ ತರಗತಿ, ಮೀಡಿಯಮು, ಲ್ಯಾಂಗ್ವೇಜ್ ಗ್ರೂಪ್ ಎಲ್ಲ ಹಾಕಿದ್ದೀನಿ, ಸರ್ಚ್ ಕೊಟ್ಟಿದ್ದೇನೆ. ಬಟ್ ಇಲ್ಲಿ ಮಕ್ಕಳ ಹೆಸರೇ ಬರ್ತಾ ಇಲ್ಲ, ಮಕ್ಕಳ ಲಿಸ್ಟ್ ಬರ್ತಾ ಇಲ್ಲ. ಸೊ ಏನು ಮಿಸ್ಟೇಕ್ ಆಗಿರ್ಬೋದು? ಏನೂ ಇಲ್ಲ, ನಿಮ್ಮ ಒಂದು ಲ್ಯಾಂಗ್ವೇಜ್ ಗ್ರೂಪನ್ನು ಡಿಅಸೈನ್ ಮಾಡಿ ಅಸೈನ್ ಮಾಡಬೇಕಾಗುತ್ತೆ. ನೀವು ಲ್ಯಾಂಗ್ವೇಜ್ ಗ್ರೂಪ್ ಡಿಅಸೈನ್ ಮಾಡಿ ಅಸೈನ್ ಮಾಡಿದರೆ ಇಲ್ಲಿ ಏನಾಗುತ್ತೆ, ಮಕ್ಕಳ ಸಂಖ್ಯೆ ಮಕ್ಕಳ ಹೆಸರು ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಹೇಳೋದು, ನಾವು CC ರಿಸಲ್ಟನ್ನು ಎಂಟ್ರಿ ಮಾಡಿದರೆ ಅಲ್ಲೂ ಕೂಡ ಅದೇ ಪ್ರಾಬ್ಲಮ್ ಆಗುತ್ತೆ. ಮಕ್ಕಳ ಹೆಸರು ಯಾಕೆ ಬಂದಿರೋಲ್ಲ ಅಂದರೆ ಲ್ಯಾಂಗ್ವೇಜ್ ಗ್ರೂಪು ಡಿಅಸೈನ್ ಮಾಡಿ ಅಸೈನ್ ಮಾಡಿರೋಲ್ಲ. ಸೊ ನೀವು ಲ್ಯಾಂಗ್ವೇಜ್ ಗ್ರೂಪ್ ಡಿಅಸೈನ್ ಮಾಡಿ ಅಸೈನ್ ಮಾಡಿ FA1 to SA1 ಎಲ್ಲ ಎಕ್ಸಾಮ್ ಎಂಟ್ರಿ ಮಾಡಿದರೆ ಆಟೋಮೆಟಿಕ್ಕಾಗಿ ಮಕ್ಕಳ ಹೆಸರಲ್ಲಿ ಬರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ನೀವು ಲ್ಯಾಂಗ್ವೇಜ್ ಗ್ರೂಪನ್ನು ಡಿಅಸೈನ್ ಮಾಡಿ ಅಸೈನ್ ಮಾಡಬೇಕು. ಸೊ ಅದು ಯಾವ ರೀತಿ ಮಾಡಬೇಕು ಅಂತ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವೀಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ. ಸೊ ಹಾಗಾಗಿ ನಾನು ಪದೇ ಹೇಳೋದಕ್ಕೆ ಹೋಗಲ್ಲ, ಲ್ಯಾಂಗ್ವೇಜ್ ಗ್ರೂಪನ್ನು ಯಾವ ರೀತಿ ಡಿಅಸೈನ್ ಮಾಡಿ ಅಸೈನ್ ಮಾಡಬೇಕು ಅಂತ. ಸೊ ಸರ್ಚ್ ಮಾಡಿ ಹುಡುಕಿ ಆ ಒಂದು ವೀಡಿಯೋಗಳನ್ನು ನೋಡಿ ನೀವು ಅದನ್ನ ಸೆಟ್ರೇಟ್ ಮಾಡ್ಕೊಳ್ಳಿ, ಮಕ್ಕಳ ಹೆಸರಲ್ಲಿ ಬರುತ್ತೆ. ಓಕೆ, ಸೊ ಇದಿಷ್ಟು SATS ಕರ್ನಾಟಕ ತಂತ್ರಾಂಶದಲ್ಲಿ ಆ ಒಂದು SA2 ರಿಸಲ್ಟ್ ಮಾರ್ಕ್ಸನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗಿದ್ರೆ ದಯವಿಟ್ಟು ಮರೆಯದೆ ಒಂದು ಲೈಕ್ ಕೊಡಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.